ಯಾವಾಗಲೂ ಯಾವುದೇ ಪಕ್ಷದಲ್ಲಿ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿನ ಕಾರ್ಯಕರ್ತರು ಮತ್ತು ಅಲ್ಲಿ ಹಿರಿಯರನ್ನ ಸಂಘಟನೆನ ಕೇಳಿಬಿಟ್ಟು ಬದಲಾವಣೆ ಮಾಡಬೇಕು. ಆ ಜನತಾದಳದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರನ್ನ ಯಾವಾಗ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು, ಯಾವಾಗ ಯಾರನ್ನ ಬೇಕಾದ್ರೂ ಕಿತ್ತಾಕಬೇಕು ಅನ್ನೋದು ಇದೇ ಒಂದು ನಿದರ್ಶನ. ಅಲ್ಲಲ್ಲ, ಖಂಡಿತವಾಗೂ ನಮಗೆ ಆ ಕಾಂಗ್ರೆಸ್ಸಲ್ಲಿ ಆಗೋ ಗೊಂದಲಗಳು ಜನತಾದಳಲ್ಲಿ ಆಗ್ತಾರೆ ಗೊಂದಲಗಳು ನೋಡಿದಾಗ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಇದೇ ಗೊಂದಲಗಳಿರೋದ್ರಿಂದ BJPಗೆ ಅತ್ಯಂತ ಅನುಕೂಲವಾಗಲಿದೆ. ಅದರಲ್ಲೂ ಮುಳುಬಾಗಲಲ್ಲಿ ಯಾವುದೇ ಆಗಲಿ ಕಾರ್ಯಕರ್ತರನ್ನೆಲ್ಲ ಕೂಡಿಸಿ ನಾವು ಇಂಥವ್ರನ್ನ ಬದಲಾವಣೆ ಮಾಡ್ತಾಯಿದ್ದೀವಿ, ಇಂಥವ್ರನ್ನ ನಾವು ಇದು ಮಾಡ್ತಾಯಿದ್ದೀವಿ ಅಂಥೇಳಿ ಅದು ಕಾರ್ಯಕರ್ತರ ಮಧ್ಯದಲ್ಲಿ ಆಗಬೇಕೇ ಹೊರತು ಇಟ್ ಈಸ್ ನಾಟ್ ನಾಮಿನೇಟೆಡ್, ಇಟ್ ಈಸ್ ಎಲೆಕ್ಟೆಡ್ ಬೈ ದಿ ಲೋಕಲ್ ಕಾರ್ಯಕರ್ತಸ್. ಆದ್ದರಿಂದ ಇದು ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಅವರೆಲ್ಲ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಏಕಾಏಕಿ ಬದಲಾವಣೆ ಮಾಡೋದು, ಯಾಕಂದರೆ ಇದು ಜನರಿಗಾಗಿ ಜನರಿಗೋಸ್ಕರ ಇರುವ ಪಕ್ಷ. ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರಿಂದ ಅಧ್ಯಕ್ಷ ಆಗಬೇಕೇ ಹೊರತು ಯಾವುದೋ ಒಂದು ದುರುದ್ದೇಶದಿಂದ ಇವನು ತೆಗೆದು ಅವನ್ನ ಹಾಕೋದು ಅವನು ತೆಗೆದ್ರೆ ಅದು ಪಕ್ಷಕ್ಕೆ ಭಾಳ ಹಿನ್ನಡೆ ಆಗ್ತದೆ. ಅದೇ ಜನತಾದಳ ಅಂದರೆ ಇಲ್ಲಿ ಹುಟ್ಟಾಕಿದವರು ಆಲಂಗೂರು ಸೀನಣ್ಣ ಇರ್ಬೋದು, ಅವರಾದ ಮೇಲೆ ಶಿವಣ್ಣ ಇರ್ಬೋದು, ಅವರು ಜನತಾದಳನ ಕಟ್ಟಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಅವರ ಪಕ್ಷದಲ್ಲಿ ಆಂತರಿಕವಾಗಿ ಏನೇನು ನಡೆದಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದರೆ ಯಾವುದೇ ಒಬ್ಬ ಅಧ್ಯಕ್ಷನ ಬದಲಾವಣೆ ಮಾಡಬೇಕಾದ್ರೆ ಕಾರ್ಯಕರ್ತರ ಮಧ್ಯದಲ್ಲಿ ನಡಿಬೇಕು. ಎಲ್ಲಿಂದಾನೋ ನಾಮಿನೇಟು ಮಾಡೋದಲ್ಲ, ಇದು ಕಾರ್ಯಕರ್ತರ ಮಧ್ಯದಲ್ಲಿ ಕೂತ್ಕೊಂಡು ಅವ್ರು ಮಾಡಬೇಕಾಗಿತ್ತು. ಅವರ ಪಾರ್ಟಿನಲ್ಲಿ ಅವರೇ ಗೊಂದಲಗಳು ಮಾಡಿಕೊಂಡು ಅವರೇ ಬದಲಾವಣೆಗಳು ಮಾಡಿಕೊಂಡ್ರೆ ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗ್ತದೆ.